ಸಂಕ್ರಾಂತಿ ನರಿ ಜಾತ್ರೆಗೆ ಕದಬಹಳ್ಳಿ ಕಾವೇರಿ ರಂಗನಾಥ ಸ್ವಾಮಿ ಸಜ್ಜು. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕದಬಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಚೋಳರ ಕಾಲದ ನಿರ್ಮಿತ ಕಾವೇಟಿ ರಂಗನಾಥ ಸ್ವಾಮಿಗೆ ಪೂರ್ವಿಕರು ನಡೆಸಿಕೊಂಡು ಬಂದಂತಹ 3 ದಿನಗಳ ಕಾಲ ನಡೆಯುವ ನರಿ ಜಾತ್ರೆಗೆ ಸಡಗರದಿಂದ ಕದಬಹಳ್ಳಿ ಗ್ರಾಮಸ್ಥರು ಸಜ್ಜಾಗುತ್ತಿದ್ದಾರೆ. ಈ ಜಾತ್ರೆಯಲ್ಲಿ ಪ್ರಸಿದ್ಧ ಮದ್ದು ಗುಂಡಿನ ಸಿಡಿತ, ದೇವರ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ನರಿ ಜಾತ್ರೆ ಎಂದರೆ ಕದಬಹಳ್ಳಿ ಗ್ರಾಮದ ಸುತ್ತಮುತ್ತ ಜನತೆಗೆ ಸಂಭ್ರಮದ ಸಡಗರ. ಸ್ವಾಮಿ ರಂಗನಾಥನು ಬೇಟೆ ಆಡಿದಂತಹ ಕುರುಹುಗಳು ಈ ಕ್ಷೇತ್ರದಲ್ಲಿದೆಯಂತೆ. ಈ ಹಿಂದೆ ಪೂರ್ವಿಕರು ನರಿ ಬೇಟೆಯಾಡಿ ಚಿನ್ನದ ಮೂಗುತಿಯನ್ನು ಚುಚ್ಚಿ 3 ದಿನಗಳ ಕಾಲ ಪೂಜೆ ಮಾಡಿ ಮತ್ತೆ ಕಾಡಿಗೆ ಬಿಡುತ್ತಿದ್ದರಂತೆ. ಪ್ರಸ್ತುತ ಕಾನೂನು ಕಟ್ಟಣೆ ಇರುವುದರಿಂದ ನರಿ ಪೂಜೆಯನ್ನು ನಿಲ್ಲಿಸಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ನಡೆಸಲಾಗುತ್ತಿದೆ. ಅರ್ಚಕರಾದ KN ರಂಗಸ್ವಾಮಿ ಮತ್ತು ರಾಜೇಂದ್ರರವರು ತಿಳಿಸುವಂತೆ, ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ಸ್ವಾಮಿಯವರು ಬೇಟೆಯಾಡಿದಂತಹ ಕುರುಹುಗಳು ಇವೆಯಂತೆ. ಅಶ್ವತ್ಥಕಟ್ಟೆ, ಆಂಜನೇಯ ಸ್ವಾಮಿ, ಲಕ್ಷ್ಮೀ ದೇವತೆ, ನರಸಿಂಹಸ್ವಾಮಿ, ರಾಮಾನುಜಾಚಾರ್ಯರು ಸಮೇತರಾಗಿ ರಂಗನಾಥ ಸ್ವಾಮಿ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಸಂಕ್ರಾಂತಿ ಹಬ್ಬದಂದು ಸುತ್ತಮುತ್ತಲ ಗ್ರಾಮಸ್ಥರು, ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವ ಭಕ್ತರು ನರಿ ಜಾತ್ರೆ ಸಂಭ್ರಮದಲ್ಲಿ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಾರೆ ಎಂದು ಅರ್ಚಕರಾದ KN ರಂಗಸ್ವಾಮಿ ಮತ್ತು ರಾಜೇಂದ್ರ ಅವರು ತಿಳಿಸಿದರು. ಮುಂಚೆ ಎಲ್ಲ ಇದೇ ನಮ್ದು ದೊಡ್ಡ ಮೈಸೂರು, ಬೆಂಗಳೂರು ಎಲ್ಲಾ ಕಡೆ ಜನಗಳು ತುಂಬಾ ಜನ ಬಂದು ಗ್ರ್ಯಾಂಡ್ ಆಗಿ ನರಿಯಪ್ಪ ನೋಡ್ಬೇಕು ಅಂತ ತುಂಬಾ ಜನ ಬರ್ತಾ ಇದ್ರು. ನರಿ ಜಾತ್ರೆ ಸಂಭ್ರಮದ ಸಡಗರದಲ್ಲಿರುವ ಕಾವೇಟಿ ರಂಗನಾಥ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳಿಗೆ ನರಿ ಜಾತ್ರೆಗೆ ಆಗಮಿಸುವಂತೆ ಸ್ವಾಗತ ಕೋರಿದರು. ಇದು 10-11ನೇ ಶತಮಾನದಲ್ಲಿ ಕಾವೇಟಿಗೌಡ ಅಂತ ಪಾಳ್ಯಗಾರ ಇದ್ದ ಈ ದೇವಸ್ಥಾನ, ಈ ಊರಿನಲ್ಲಿ ದಂಡನಾಯಕ ಪಾಳ್ಯಗಾರ ಅಂತ ಕರೀತಾರೆ. ಅವರು ದೇವಸ್ಥಾನ ಆ ಕಾಲದಲ್ಲಿ ದೇವಸ್ಥಾನ ನಿರ್ಮಿಸಿದ ಪ್ರಯುಕ್ತವಾಗಿ ಅವರ ಹೆಸರು ಮುಂದಕ್ಕೆ ಸೇರಿಸಿಕೊಂಡು ಕಾವೇಟಿ ರಂಗನಾಥ ಸ್ವಾಮಿ ಅಂದ್ಬಿಟ್ಟು ಹೆಸರು ಬಂದ್ಬಿಟ್ಟಿದೆ. ಇಲ್ಲಿ ಈಗ ಅವನ ಪಾಳ್ಯಗಾರನ ಹೆಸರು ಇದು. ಅವಾಗ ನಾನು ಕದಬಹಳ್ಳಿ ದೇವಸ್ಥಾನ ಅರ್ಚಕರು ರಂಗಸ್ವಾಮಿ ಅಂದ್ಬಿಟ್ಟು ರಾಜೇಂದ್ರ ಇಬ್ಬರು ಅರ್ಚಕರು ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನದ್ದು ನಾಗಮಂಗಲ ತಾಲೂಕು ಬಿಂಡಿಗನ ಹೋಬಳಿ ಕದಬಹಳ್ಳಿ ಗ್ರಾಮದ ಪ್ರಸಿದ್ಧವಾದ ಕಾವೇಟಿ ರಂಗನಾಥ ಸ್ವಾಮಿ ಎಂಬುದು ತುಂಬಾ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನ 11ನೇ ಶತಮಾನದಲ್ಲಿ ಕದಂಬರು ಚೋಳರ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಹೊರಭಾಗದಲ್ಲಿ ಈಗ ದೇವಸ್ಥಾನದಲ್ಲಿ ಹಳ್ಳಿಕಟ್ಟೆ ಇದೆ, ಅಶ್ವತ್ಥಕಟ್ಟೆ ಇದೆ. ಅದ್ರ ಮುಂಭಾಗದಲ್ಲಿ ರಂಗನಾಥ ಸ್ವಾಮಿ, ಇದು ಬೇಟೆ ರಂಗ ಅಂದ್ಬಿಟ್ಟು ಹೆಸರಾಗಿದೆ ನಮ್ಮ ಕದಬಳ್ಳಿಲಿ. ಬೇಟೆಯಾಡಕ್ಕೆ ಹೋಗ್ಬಿಟ್ಟು ಒಂದು ದೊಗರು ಬಂಡಿ ಹೂಡಿ ಕಾಲು ಇದು ಮಾಡಿರೋಂಥ ಬಂಡೆ ಒಳಗೇನೆ ಈಗ ಚಿತ್ರಣ ಅಲ್ಲಿ ನೀವು ತಕ್ಕೋಬಹುದು, ಚಿತ್ರಣ ಇದೆ. ಆಮೇಲೆ ಅಲ್ಲಿಂದ ಬಂದ್ರೆ ಪ್ರಾರಂಭದಲ್ಲಿ ಆಂಜನೇಯ ದೇವಸ್ಥಾನ, ಮಾರುತಿ ಆಂಜನೇಯ ದೇವಸ್ಥಾನ ಇದೆ. ಒಳಗಡೆ ಬಂದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ದ್ವಾರಪಾಲಕ ದೇವರುಗಳಿದ್ದಾವೆ. ಅದರಿಂದ ಒಳಗೆ ಬಂದ್ರೆ ಅಮ್ಮನವ್ರ ಲಕ್ಷ್ಮೀ ದೇವರು ಇದೆ. ಅದರೊಳಗೆ ಬಂದ್ರೆ ಗುರುಗಳು ರಾಮಾನುಚಾರ್ಯ ಇದ್ದಾರೆ. ಅದರಿಂದ ಒಳಗೆ ಬಂದ್ರೆ ಮೂಲ ಕಾವೇಟಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇದು 10-11ನೇ ಶತಮಾನದ ಪ್ರಸಿದ್ಧವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತುಂಬಾ ಭಕ್ತಾದಿಗಳು, ತುಂಬಾ ಕರ್ನಾಟಕದ ಎಲ್ಲಾ ಮೂಲೆಯಲ್ಲೂ ದೇವಸ್ಥಾನ ಭಕ್ತಾದಿಗಳು ತುಂಬಾ ಇದ್ದಾರೆ. ಇದು ಸಂಕ್ರಾಂತಿ ಹಬ್ಬ ವಿಶೇಷ ಅಂದ್ರೆ ಇದರಿಂದಲೂ ನರಿ ಜಾತ್ರೆ, ನರಿ ಹಬ್ಬ ಅಂದ್ಬಿಟ್ಟು ಸಿಕ್ಕಾಪಟ್ಟ ಮನರಂಜನೆ. ನಮ್ಮೂರಿಗೆ ದೊಡ್ಡ ಹಬ್ಬ ಇದು. ಎಲ್ಲಾ ಜನಗಳು, ಹೆಣ್ಮಕ್ಳು, ಬಂಧು ಬಳಗ ಎಲ್ಲ ಸೇರ್ಕೊಂಡು ಗ್ರ್ಯಾಂಡಿ ಆಗಿ ಒಂದು 3-4 ದಿವಸ ನರಿ ಬೇಟೆಗೆ ಹೋಗ್ತಾ ಇದ್ದು. 3 ದಿವಸ ನರಿ ಬೇಟೆ ಹೋಗ್ಬಿಟ್ಟು ಅದನ್ನ ಪೂಜೆ ಮಾಡ್ಕೊಂಡ್ಬಂದು, ಅಕಸ್ಮಾತ್ ನರಿ ಬಲ ಸಿಕ್ಕಿದ್ರು ತಂದು ಅದನ್ನ ಜೋಪಾನಾಗಿ ನೋಡ್ಕೊಂಡು ಅದನ್ನ ಪೂಜೆ ಮಾಡಿ ಬಿಡ್ತಾ ಇತ್ತು. ಈಗೇನಾಯ್ತು, ಈಗ 10-15 ವರ್ಷದಲ್ಲಿ ಯಾರೋ ಅನ್ಯ ಭಾವಿಸ್ಬಿಟ್ಟು ಪ್ರಾಣಿ ಹಿಂಸೆ ಮಾಡ್ತಾರೆ ಅಂದ್ಬಿಟ್ಟು ನಮ್ಗೆ ಈಗ ಅದನ್ನ ನಿಲ್ಸ್ಬಿಟ್ಟಿದ್ದಾರೆ. ಈಗ ನಾವು ಒಂದು 15-20 ವರ್ಷದಿಂದ ಪೂಜೆಗೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡ್ ಬರ್ತೀವಿ. ನರಿ ಆಗ್ಲಿ ಮೊಲ ಆಗ್ಲಿ ಯಾವ್ದು ಬೇಟೆ ಆಡ್ತಾ ಇಲ್ಲ ಈಗ. ಮುಂಚೆ ಎಲ್ಲ ಇದೇ ನಮ್ದು ದೊಡ್ಡ ಮೈಸೂರು, ಬೆಂಗಳೂರು ಎಲ್ಲಾ ಕಡೆ ಜನಗಳು ತುಂಬಾ ಜನ ಬಂದು ಗ್ರ್ಯಾಂಡ್ ಆಗಿ ನರಿಯಪ್ಪ ನೋಡ್ಬೇಕು ಅಂತ ತುಂಬಾ ಜನ ಬರ್ತಾ ಇದ್ರು. ಹಂಗಾಗಿ ಒಂದು ಬೇಟೆಯಾಡಕ್ ಹೋಗ್ತದೆ ನಮ್ಮ ಮುಂಚೆ ಎಲ್ಲ. ಬೇಟೆ ಆಡ್ಕೊಂಡ್ಬಂದು ಬರೋದು ಅದು ಪ್ರಸಿದ್ಧಿಯಾಗಿ ಊರೊಳಗಡೆ ಇಲ್ಲಿ ಒಂದು ಕಟ್ಕಟ್ಟ ಇದೆ. ಆ ಕಟ್ಕಟ್ಟಲ್ಲಿ ಬಲೆ ತಗೊಂಡೋಗಿ ಬಲೆ ಪೂಜೆ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇ. ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಇದರಿಂದ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಇದು. ಈಗ ನರಿ ಬೇಟೆ ಯಾಕೆ ಆಡ್ತಾ ಇದ್ದಾರೆ ಅಂದ್ರೆ, ರಂಗನಾಥ ಸ್ವಾಮಿ ಬೇಟೆಗೆ ಹೋಗ್ತಾ ಇದ್ದ ಮುಂಚೆಯಿಂದಲೂ. ಬೇಟೆ ಆಡ್ಕೊಂಡ್ಬ ಇವನಿಗೆ ಬಿಲ್ಲು ಬಾಣ ಇದೆ. ಈಗ ಉತ್ಸವ ಮೂರ್ತಿಗೆಲ್ಲ ಬಿಲ್ಲು ಬಾಣ ಈಗಲೂ ಇದೆ.
ಆ ಪದ್ಧತಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ಆ ಬೇಟೆ ಆಡ್ಕೊಂಡ್ ಬರ್ತಿದ್ಕೆ ನಾವೀಗ ಮುಂಚೆಯಿಂದಲೂ ಬೇಟೆ ಆಡ್ಕೊಂಡ್ ಬಂದು ನರಿ ಏನೇ ಸಿಕ್ಕಿ ಬೆಲೆ ಕೊಟ್ಟು ಪೂಜೆ ಮಾಡ್ಕೊಂಡ್ ಬಂದು ಅದು ಪೂಜೆ ಮಾಡಿ ಬಿಟ್ಬಿಡ್ತೀವಿ ಇಲ್ಲಿವರೆಗೂ. ಅವಾಗ ತುಂಬಾ 10 ವರ್ಷದಿಂದ ಆಚೆ ದೇವಸ್ಥಾನ ಮುಂದೆ ರಂಗನಾಥಸ್ವಾಮಿ ಮಂಡಿ ಊರಿರೋದು, ನಿಂತಿರೋದು, 2 ಕಾಲುವೆ ಎಲ್ಲೂ ಗುರು ಇದೆ. ಆ ದೇವಸ್ಥಾನ ಬಂದಿ ಮರದ ಕಲ್ಲು ಬಂಡೆ ಇದೆ. ಆ ಬಂಡೆ ಒಳಗೆ ಈಗಲೂ ಇದೆ, ಈಗಲೂ ನೋಡ್ಬೋದು. 13, 14, 15, 16 ಜಾತ್ರಾ ಮಹೋತ್ಸವವಾಗಿ ಅದ್ದೂರಿಯಾಗಿ ಮಾಡ್ತೀವಿ. ಪುರಾತನ ಕಾಲದಿಂದ ಬಂದಿರ್ತಕ್ಕಂಥ ಇದು ಎಲ್ಲ ಹಿರಿಯರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥದ್ದು ಇದು ಜಾತ್ರೆ. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯ ನಾಗರಿಕರು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಮತ್ತು ಎಲ್ಲ ಅನ್ನದಾನ ಮತ್ತು ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಪೂಜಾ ಕುಣಿತ, ಡೊಳ್ಳು ಕುಣಿತ, ಇನ್ನು ಮತ್ತೆ ಅನೇಕ ಕಾರ್ಯಕ್ರಮಗಳು ಎಲ್ಲ ಮಾರ್ಗದರ್ಶನ ಮನರಂಜನೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ.